ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ. ಇವತ್ತಿನ ವಿಷಯ ಏನು ಗೊತ್ತಾ? ಎಫ್-ಐ-ಆರ್ ಅಂದ್ರೇನು? ಕಂಪ್ಲೇಂಟ್ ಅಂದ್ರೇನು? ಪೊಲೀಸ್ ರಿಪೋರ್ಟ್ ಅಂದ್ರೇನು? ಸುಮಾರು ಡೌಟ್ಸ್‌ಗಳಿರುತ್ತೆ. ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳ್ತಿರ್ಬೇಕಾದ್ರೆ ಸ್ವಲ್ಪ ಕ್ಲಾರಿಫೈ ಮಾಡಿದೆ ನಾನು. ಎಫ್-ಐ-ಆರ್ ಅಂದ್ರೇನು? ಝೀರೋ ಎಫ್-ಐ-ಆರ್ ಅಂದ್ರೇನು? ಯಾವಾಗ ಎನ್-ಸಿ-ಆರ್ ಹಾಕ್ಕೊಳ್ತಾರೆ? ಯಾವ ರೀತಿ ರಿಪೋರ್ಟ್ಸ್ ಇರುತ್ತೆ ಅಂತ ನಾನು ನಿಮಗೆ ಕ್ಲಾರಿಟಿ ಕೊಟ್ಟೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಅಪ್ಡೇಟೆಡ್ ವಿಷಯನ ತಿಳ್ಕೊಳ್ಳೋಣ. ಯಾಕಂದ್ರೆ ಪ್ರತಿ ಟೈಮು ಇದಾಗ್ತಿರುತ್ತೆ. ಕಂಪ್ಲೇಂಟು ಸೇಮ್ ಏನೋ, ಎಫ್-ಐ-ಆರು ಸೇಮ್ ಏನೋ ಅಥವಾ ಪೊಲೀಸ್ ರಿಪೋರ್ಟು ಸೇಮ್ ಏನೋ. ಯಾರಿಗಿದ್ರ ಬಗ್ಗೆ ಅವೇರ್ ಇದೆ, ಯಾರು ಸ್ವಲ್ಪ ಪೊಲೀಸು ಕೋರ್ಟಲ್ಲಿ ಓಡಾಟ ಇದೆ, ಅವ್ರಿಗೇನು ಡೌಟ್ ಇಲ್ಲ. ಅವ್ರು ಕ್ಲಿಯರ್ ಇರ್ತಾರೆ. ಯಾರು ತುಂಬಾ ಹೊಸದಾಗೆ ವಿಷಯಗಳನ್ನ ನೋಡ್ತಾ ಇರ್ತಾರೆ. ಎಸ್ಪೆಷಲಿ ಗರ್ಲ್ಸ್‌ಗಳೇನಿರ್ತಾರೆ ಅವರು ಇದನ್ನ ಹೊಸದಾಗೆ ವಿಷಯಗಳು, ಅವ್ರಿಗೆ ಹೊಸ ವಿಷಯಗಳೇ. ಅವರಿಗೆಲ್ಲ ಒಂದು ಡೌಟ್ಸ್ ಇರುತ್ತೆ. ಅವ್ರಿಗೆ ನಾನು ಕ್ಲಾರಿಫೈ ಮಾಡ್ತಾ ಇದ್ದೇನೆ. ಲಾಸ್ಟ್ ವಿಡಿಯೋ ಒಂದು ನೋಡ್ಕೊಂಡು ಬನ್ನಿ. ಅದ್ರಲ್ಲಿ ನಾನು ಎಫ್-ಐ-ಆರು, ಝೀರೋ ಎಫ್-ಐ-ಆರ್ ಅಂದ್ರೇನು, ಕಾಗ್ನಿಜಿಬಲ್ ರಿಪೋರ್ಟ್ ಅಂದ್ರೇನು, ನಾನ್ ಕಾಗ್ನಿಜಿಬಲ್ ರಿಪೋರ್ಟ್ ಅಂದ್ರೇನು, ಎನ್-ಸಿ-ಆರ್ ಯಾವ ತರ ಹಾಕ್ತಾರೆ, ಎನ್-ಸಿ-ಆರ್ ಅಂದ್ರೇನು, ಈ ತರ ವಿಷಯಗಳನ್ನ ಕ್ಲಾರಿಫೈಡ್ ಮಾಡಿ ಬಂದಿದ್ದೀನಿ. ಎನ್-ಸಿ-ಆರ್ ಯಾವ ಟೈಮಲ್ಲಿ ಹಾಕಬೇಕು, ಎಫ್-ಐ-ಆರ್ ಯಾವ ಟೈಮಲ್ಲಿ ಹಾಕಬೇಕು, ನೀವು ಯಾವ ತರ ಕ್ರಾಸ್ ಕ್ವೆಶ್ಚನ್ ಮಾಡಬೇಕು, ನಿಮ್ಮ ಎಫ್-ಐ-ಆರ್‌ನ ತೆಗೆದುಕೊಳ್ಳದೆ ಹೋದಲ್ಲಿ ನೀವು ಏನೇನ್ ಮಾಡಬಹುದು, ಯಾವ ತರ ಎಸ್-ಪಿ ಹತ್ರ ಹೋಗ್ಬೋದು, ಯಾವ ತರ ಕೋರ್ಟಿಗೆ ಹೋಗ್ಬೋದು, ಡಿ-ಎಸ್-ಪಿ, ಎಸ್-ಪಿ ಹತ್ರ ನೀವು ಕಂಪ್ಲೇಂಟ್ ಮಾಡ್ಬೋದು, ಎಲ್ಲಿ ನಿಮಗೆ ಪ್ರಾವಿಷನ್ಸ್‌ಗಳನ್ನು ಕೊಟ್ಟಿದ್ದಾರೆ ಅಂತೇಳಿ 173 ಕ್ಲಾಸ್ 1, 2, 3, 4, 5 ಎಲ್ಲದನ್ನೂ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ ನಾನು. ಲಾಸ್ಟ್ ವಿಡಿಯೋದಲ್ಲಿದೆ, ಒಂದ್ಸಲ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಬೇಸಿಕಲಿ ಎಫ್-ಐ-ಆರ್ ಅಂದ್ರೇನು, ಕಂಪ್ಲೇಂಟ್ ಅಂದ್ರೇನು, ಪೊಲೀಸ್ ರಿಪೋರ್ಟ್ ಅಂದ್ರೇನು ಅಂತ ನೋಡೋಣ. ಎಫ್-ಐ-ಆರ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಕರಿತೀವಿ. ಸೆಕ್ಷನ್ 173 ಅಲ್ಲಿ ಎಕ್ಸ್‌ಪ್ಲೇನ್ ಮಾಡಿದ್ದಾರೆ. ಓಕೆ, ಇದಿಷ್ಟಂತ ಗೊತ್ತಿದೆ. ಕಂಪ್ಲೇಂಟ್ ಅಂದ್ರೆ ಏನು ಅಂತಂದ್ರೆ, ಈ ಎಫ್-ಐ-ಆರ್ ಕಾಪಿಗಿಂತ ಮುಂಚೆ ನಾವು ಒಂದೇನು ರಿಟರ್ನ್ ಅಲ್ಲಿ ಬರ್ದು ಕೊಡ್ತೀವಲ್ವಾ, ಅದನ್ನ ನಾವು ಕಂಪ್ಲೇಂಟ್ ಅಂತ ಕರಿತೀವಿ. ಕಂಪ್ಲೇಂಟ್ ಎಫ್-ಐ-ಆರ್ ಒಂದೇ ಅಲ್ಲ. ನಾನೇನು ಒಂದು A4 ಶೀಟ್ ಅಲ್ಲಿ ಬರ್ದು ಕೊಡ್ತೀನಿ, ನನಗೆ ಇಂತಿಂತ ಸಮಸ್ಯೆ ಆಯ್ತು, ಅದು ಕಂಪ್ಲೇಂಟ್ ಆಯ್ತಾ. ಈ ಕಂಪ್ಲೇಂಟ್ ನ ಆಧಾರದ ಮೇಲೆ ಪೊಲೀಸು ತನ್ನ ನಾಲೆಜ್ ನ ಯೂಸ್ ಮಾಡಿ ಯಾವ್ಯಾವ ಸೆಕ್ಷನ್ ಇವನಿಗೆ ಆಗಿರೋ ಸಮಸ್ಯೆ ಆಗಿದೆ ಅಂತ ನೋಡ್ಬಿಟ್ಟು ಆ ಪೊಲೀಸ್ ಅವನು ಏನ್ ಮಾಡ್ತಾನೆ ಅಂತಂದ್ರೆ, ಅವನೊಂದು ರಿಪೋರ್ಟ್ ನ ರೆಡಿ ಮಾಡ್ತಾನೆ. ಅದನ್ನ ನಾವು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತೀವಿ. ಆಫ್ಟರ್ ದಟ್ ಈ ಪೊಲೀಸ್ ರೆಡಿ ಮಾಡಾದ್ಮೇಲೆ ಫೈನಲ್ ಆಗಿ ಒಂದು ಪೊಲೀಸ್ ರಿಪೋರ್ಟ್ ರೆಡಿ ಆಗುತ್ತೆ. ಇದನ್ನ ಬೇಸಿಕಲಿ ನಾವು ಚಾರ್ಜ್ ಶೀಟ್ ಅಂತೇಳಿ ಕರಿತೀವಿ, ಇಲ್ಲ ಚಲನ್ ಅಂತ ಕರಿತೀವಿ. ಇನ್ ಕೇಸ್ ಏನಾದ್ರು ಫೈನ್ ಆಗ್ತಾ ಅಂದ್ರೆ ಚಲನು, ಇಲ್ಲ ಅಂತಂದ್ರೆ ಬೇಸಿಕಲಿ ಚಾರ್ಜ್ ಶೀಟ್ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೀವಲ್ಲ? ಇದು ಇರುವಂತ ಡಿಫ್ರೆನ್ಸ್ ಮೂರಕ್ಕೂ ಕೂಡ. ಪ್ರೋಸೆಸ್ ಫಸ್ಟ್ ಕಂಪ್ಲೇಂಟ್ ಇಂದ ಸ್ಟಾರ್ಟ್ ಆಗಿ ಎಫ್-ಐ-ಆರ್ ಗೆ ಹೋಗಿ, ಈ ಎಫ್-ಐ-ಆರ್ ಇಂದ ಫೈನಲ್ ಆಗಿ ರಿಪೋರ್ಟಿಗೆ ಬರುತ್ತೆ. ಯಾರು ಫೈಲ್ ಮಾಡಬಹುದು ಎಫ್-ಐ-ಆರ್ ಅಂತಂತಂದ್ರೆ, ಎಫ್-ಐ-ಆರ್ ಕಂಪ್ಲೇಂಟ್ ಆಬ್ವಿಯಸ್ಲಿ ಯಾರು ಫೈಲ್ ಮಾಡಬಹುದು, ಅಫೆನ್ಸ್ ಯಾರಿಗೆ ಗೊತ್ತಿದೆ ಅವ್ನು ಫೈಲ್ ಮಾಡಬಹುದು, ಇಲ್ಲ ಮನೆಯವನು, ವಿಕ್ಟಿಮ್, ಇನ್ಕ್ಲೂಡಿಂಗ್ ಪರ್ಸನ್, ಇವರೇ ಫೈಲ್ ಮಾಡಬಹುದು. ಆದರೆ ರಿಪೋರ್ಟ್ ಏನಿದೆಯಲ್ವಾ, ಇನ್ವೆಸ್ಟಿಗೇಷನ್ ಆಫೀಸರ್ ಯಾರಿರ್ತಾನೆ, ಯಾರಿಗೆ ಅಥಾರಿಟಿ ಕೊಟ್ಟಿರ್ತಾರೆ, ಇಟ್ ಮೀನ್ ದಟ್ ಪೊಲೀಸ್ ಅವನೇ ಅಲ್ವಾ, ಅವನೇ ರಿಪೋರ್ಟ್ ಹಾಕೋದು. ಪೊಲೀಸ್ ಅವ್ ಮಾತ್ರ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಈಗ ಫಾರ್ಮೇಟ್ ಯಾವ ರೀತಿ ಇರಬೇಕು ಅಂತಂದ್ರೆ, ಎಫ್-ಐ-ಆರ್ ಇದೇ ತರ ಇರಬೇಕು, ಇದ್ರಲ್ಲಿ ಏನೇನ್ ಇರಬೇಕು ಅಂತ ಪ್ರಿಸ್ಕ್ರೈಬ್ಡ್ ಫಾರ್ಮೇಟ್ ಇದೆ. ಅಂದ್ರೆ ಇದರಲ್ಲಿ ಫಸ್ಟಿಗೆ ಮೇಲ್ಗಡೆ ಯಾವ ಕೋರ್ಟು, ಜುಡಿಕ್ಷನ್ ಏನು, ಯಾವ ಪೊಲೀಸ್ ಸ್ಟೇಷನ್, ಯಾರು ಅಕ್ಯೂಸ್ಡ್, ಯಾರಿಂದ ವಿಕ್ಟಿಮ್ ಯಾರು, ಏನ್ ಸಮಸ್ಯೆ ಆಗಿದೆ, ಯಾವ ಸೆಕ್ಷನ್ ಅನ್ನು ಹಾಕಿದೀವಿ, ಇದೆಲ್ಲದೂ ಕೂಡ ಎಫ್-ಐ-ಆರ್ ಇರಬೇಕು ಅಂತ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಅದೇ ರೀತಿ ಕಂಪ್ಲೇಂಟಿಗಿದೆಯಾ? ಇಲ್ಲ. ಕಂಪ್ಲೇಂಟಿಗೆ ಆ ರೀತಿ ಏನಿಲ್ಲ. ಯಾಕಂದ್ರೆ ಕೆಲವರಿಗೆ ಓದಕ್ ಬರುತ್ತೆ, ಕೆಲವರಿಗೆ ಓದಕ್ ಬರಲ್ಲ. ವರ್ಬಲಿ ಹೇಳಿದ್ರು ಕೂಡ ಕಂಪ್ಲೇಂಟೇ ಆಗುತ್ತೆ, ರಿಟರ್ನ್ ಅಲ್ಲಿ ಹೇಳಿದ್ರು ಕಂಪ್ಲೇಂಟೇ ಆಗುತ್ತೆ. ಆ ರಿಟರ್ನ್ ಅಲ್ಲಿ ನೀ ಇಂಥ ಸೆಕ್ಷನ್ನೇ ಬರಿ ಅಂತ ಹೇಳೋದಕ್ಕೆ ತಪ್ಪು. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಏನ್ ಗೊತ್ತಿರುತ್ತೆ? ಕಾನೂನಿನ ಮನುಷ್ಯ, ವಿದ್ಯಾರ್ಥಿ, ಓಕೆ ನೀವೇನೋ ಮಾತಾಡ್ತೀರಾ ಸೆಕ್ಷನ್ ಎಲ್ಲ. ಅವತ್ತು ನಾರ್ಮಲ್ ಪರ್ಸನ್, ಈಗ ಅಜ್ಯೂಮ್ ನಾನೇ ನಾರ್ಮಲ್ ಪರ್ಸನ್, ನನಗೇನು ಗೊತ್ತಿರುತ್ತೆ? A4 ಶೀಟ್ ತಗೊಳ್ತೀನಿ, ನನಗೆ ಇಂತಿಂಥ ಸಮಸ್ಯೆ ಆಗಿತ್ತು, ನನಗೆ ನೋಡಿ ನ್ಯಾಯ ಕೊಡಿಸಿ ಅಂತೇಳಿ ನಾನು ಒಂದು ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ. ಇದಕ್ಕೆ ಪ್ರಿಸ್ಕ್ರೈಬ್ಡ್ ಫಾರ್ಮೇಟ್ ಏನಿರಲ್ಲ. ಆದರೆ ಪೊಲೀಸ್ ರಿಪೋರ್ಟಿಗೂ ಕೂಡ ಎಫ್-ಐ-ಆರ್ ತರ ಎಕ್ಸಾಕ್ಟ್ ಆಗಿ ಹಿಂಗೇ ಇರಬೇಕು, ಇಂತಿಂಥದೇ ಇಲ್ಲಿ ಬರಬೇಕು ಅನ್ನುವಂಥದ್ದನ್ನ ಚಾರ್ಜ್ ಶೀಟ್ ಫಾರ್ಮೇಟ್ ಇದೆ. ಅದನ್ನ ನಿಮಗೆ ಚಾರ್ಜ್ ಶೀಟು ಸೆಕೆಂಡ್ ಆರ್ ಥರ್ಡ್ ಯೂನಿಟ್ ಅಲ್ಲಿ ಬರುತ್ತೆ, ಅದ್ರಲ್ಲಿ ನಾನು ನಿಮಗೆ ಎಕ್ಸ್‌ಪ್ರೆಸ್ ಮಾಡ್ತೇನೆ. ಪರ್ಪಸ್ ಏನು ಅಂತಂತಂದ್ರೆ, ಕಾಗ್ನಿಸಿಬಲ್ ಅಫೆನ್ಸ್ ಅಂದ್ರೆ ಸೀರಿಯಸ್ ಅಫೆನ್ಸ್ ಗಳೇನಾದ್ರೂ ಇತ್ತು ಅಂತಂದ್ರೆ ಆಕ್ಷನ್ ತಗೊಳಕ್ಕೆ ಎಫ್-ಐ-ಆರ್ ಅಂತ ಮಾಡಿದ್ದಾರೆ. ಇಲ್ಲಿ ಏನು ಅಂತಂದ್ರೆ, ಕಂಪ್ಲೇಂಟ್ ಅಂತ ಏನಕ್ಕೆ ಮಾಡಿದ್ದಾರೆ ಅಂತಂದ್ರೆ, ಸೇಮ್ ಇದು ಕೂಡ ಅಷ್ಟೇ, ಯಾವುದು ನಮ್ಮ ಎಫ್-ಐ-ಆರ್ ತರಾನೇ ಸೇಮು. ಆದ್ರೆ ಇಲ್ಲಿ ಏನು ಅಂತಂತಂದ್ರೆ, ಡೈರೆಕ್ಟ್ ಆಗಿ ಮ್ಯಾಜಿಸ್ಟ್ರೇಟ್ ಹತ್ರನೋ ಪೊಲೀಸ್ ಹತ್ರನೋ ತನಗಾಗಿರುವಂತ ಸಮಸ್ಯೆನ ಕೊಡೋದು ಅಂತ ಹೇಳ್ತೀವಿ ನಾವು. ಅದೇ ನಿಮ್ ಪೊಲೀಸ್ ರಿಪೋರ್ಟ್, ಚಾರ್ಜ್ ಶೀಟು, ಚಲನ್ ಇವೆಲ್ಲ ಏನಕ್ಕೆ ಬೇಕು ಅಂತಂದ್ರೆ, ಇನ್ವೆಸ್ಟಿಗೇಷನ್ ಅಲ್ಲಿ ನಿಜವಾಗ್ಲೂ ಸಮಸ್ಯೆ ಏನಾಗಿದೆ, ಏನ್ ಲೂಪ್ ಹೋಲ್ಸ್ ಇದೆ, ಏನೇನ್ ಆಗಿತ್ತು, ಸತ್ಯನ ಸುಳ್ಳ, ಕೊಟ್ಟಿದ್ದ ಕಂಪ್ಲೇಂಟ್ ನಿಜಾನ ಇಲ್ಲ ಅಂತ ಇನ್ವೆಸ್ಟಿಗೇಟ್ ಮಾಡುವಂತ ಕೊಡುವಂತ ಒಂದು ರಿಪೋರ್ಟ್. ನೇಚರ್ ಆಫ್ ದ ಅಫೆನ್ಸ್ ಅಂತಂದ್ರೆ ತುಂಬಾ ಸೀರಿಯಸ್ ಆಗಿರುವಂತವಕ್ಕೆ ಎಫ್-ಐ-ಆರ್ ನ ಹಾಕ್ತಿವಿ. ಇಲ್ಲಿ ನೇಚರ್ ಆಫ್ ದ ಅಫೆನ್ಸ್ ಅಂತಂದ್ರೆ ಕಾಗ್ನಿಸಬಲ್ ಆಗಿರ್ಬೋದು, ನಾನ್ ಕಾಗ್ನಿಸಬಲ್ ಎರಡಕ್ಕೂ ಕೂಡ ತಗೊಳ್ತಾರೆ. ಇಲ್ಲಿ ನೇಚರ್ ಏನು ಅಂತಂತಂದ್ರೆ, ಎಫ್-ಐ-ಆರ್ ಅಂತ ಏನಾಗುತ್ತೆ, ಇವುಗಳಿಗೆ ರಿಪೋರ್ಟ್ಸ್ ಗಳನ್ನು ಜನರೇಟ್ ಮಾಡ್ತಾರೆ. ಹಾಗಿದ್ದಲ್ಲಿ ನಾರ್ಮಲ್ ಆಗಿ ನಾನ್ ಕಾಗ್ನಿಸಬಲ್ ಅವಕ್ಕೂ ರಿಪೋರ್ಟ್ ಜನರೇಟ್ ಮಾಡ್ತಾರೆ, ಬೇರೆ ಬೇರೆ ಹೆಸರುಗಳಿಂದ ನಾರ್ಮಲ್ ಆಗಿ ಒಂದು ರಿಟರ್ನ್ ಅಕ್ನಾಲಜ್ಮೆಂಟ್ ನ ಕೊಡ್ತಾರೆ. ಇದಿಷ್ಟು ಬೇಸಿಕ್ ಡಿಫ್ರೆನ್ಸ್. ಕನ್ನಡ ಮೀಡಿಯಂ ಅಲ್ಲಿ ಹೇಳಬೇಕು ಅಂತಂದ್ರೆ ಸೇಮ್ ಥಿಂಗ್ ಅನ್ನ ಕನ್ನಡ ಮೀಡಿಯಂ ಅಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ನಾನು ಮಾತಾಡ್ತಿರೋದೇ ಕನ್ನಡ, ನಮ್ಮ ಮಾತೃಭಾಷೆಯಲ್ಲಿ ಅಂದಾಗ obviously ಅರ್ಥ ಆಗಿರುತ್ತೆ. ವರ್ಡ್ಸ್ ಗಳಿಗೋಸ್ಕರ ನಾನು ಅರ್ಥ ಮಾಡಿಸ್ತೇನೆ. 173 ಅಲ್ಲಿ ಡೆಫಿನೇಷನ್ ಅನ್ನ ಹೇಳಿದ್ದಾರೆ. 2 ಕ್ಲಾಸ್ 1 ಹೆಚ್ ಅಲ್ಲಿ ಕಂಪ್ಲೇಂಟ್, ದೂರಿನ ಬಗ್ಗೆ ಹೇಳಿದ್ದಾರೆ. ಏನಂತಾರೆ ಎಫ್-ಐ-ಆರ್ ಅಂತಂದ್ರೆ, ಪ್ರಥಮ ಮಾಹಿತಿ ವರದಿ ಅಂತ ಕರೀತಾರೆ ಅಲ್ವಾ? ಪ್ರಥಮ ಮಾಹಿತಿ ವರದಿ ಅಂತ ಕರೀತಾರೆ.
173 ಅಲ್ಲಿದೆ, ಅದೇ 2 ಕ್ಲಾಸ್ 1 ಕ್ಲಾಸ್ ಹೆಚ್ ಅಲ್ಲಿ ಕಂಪ್ಲೇಂಟ್ ಬಗ್ಗೆ ಇದೆ, ದೂರಿನ ಬಗ್ಗೆ ಇದೆ, ಪೊಲೀಸ್ ವರದಿಯ ಬಗ್ಗೆ 2 ಕ್ಲಾಸ್ 1 ಕ್ಲಾಸ್ ಟಿ ಅಲ್ಲಿ BNS ಎಕ್ಸ್‌ಪ್ಲೇನ್ ಮಾಡಿದ್ದಾರೆ. ಯಾರು ಫೈಲ್ ಮಾಡ್ಬೋದು ಅಂದ್ರೆ ಯಾರಾದ್ರೂ ಫೈಲ್ ಮಾಡ್ಬೋದು ಅಥವಾ ಅವ್ರಿಗೆ ಸಮಸ್ಯೆ ಆದವರು. ಬಟ್ ಈ ಪೊಲೀಸ್ ರಿಪೋರ್ಟನ್ನ ತನಿಖಾಧಿಕಾರಿ ಮಾತ್ರ ಮಾಡಬೇಕು. ಫಾರ್ಮ್ಯಾಟು ಎಕ್ಸಾಕ್ಟ್ ಆಗಿ ಇದೇ ತರ ಇರಬೇಕು ಅಂತ ಹೇಳಿರೋ ಫಾರ್ಮ್ಯಾಟ್ ಅಲ್ಲಿ FIR ಇರಬೇಕು. ಕಂಪ್ಲೇಂಟ್ ಆ ಥರ ಏನಿಲ್ಲ. ಬಟ್ ಪೊಲೀಸ್ ರಿಪೋರ್ಟ್ಸ್ ಎಲ್ಲ ಇದೆಯಲ್ವಾ ಎಕ್ಸಾಕ್ಟ್ ಆಗಿ ಹೇಳಿರೋ ಫಾರ್ಮ್ಯಾಟ್ ಅಲ್ಲೇ ಇರಬೇಕು. ಉದ್ದೇಶ ಏನು ಅಂತಂತಂದ್ರೆ ಪೊಲೀಸ್ ಅವರಿಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಫಸ್ಟ್ ಇನ್ಫಾರ್ಮೇಷನ್ ಆಗಿರುತ್ತೆ. ಗಿಂಪ್ಲೇಂಟ್ ತೊಗೊಳಕ್ಕೆ ಮ್ಯಾಜಿಸ್ಟ್ರೇಟ್ ಪೊಲೀಸ್ ಅವರಿಗೆ ಮಾಡಿರುವಂಥ ಫಾರ್ಮ್ಯಾಟ್ ಆಗಿದೆ. ಏನು ಒಂದು ತನಿಖೆ ನಡೆದಿದೆ ಅದ್ರದ್ದು ಫಲಿತಾಂಶನ ನಾವು ಪೊಲೀಸ್ ರಿಪೋರ್ಟ್ ಅಂತ ಕರಿತೀವಿ. ಅಪರಾಧದ ಸ್ವರೂಪ ಏನು ಅಂತಂದ್ರೆ ಗುರುತಿಸಬಹುದಾದ ಅಪರಾಧ ಅಂತ ಕರಿತಾ ಇದ್ದಾರೆ. ಸೊ ಇಟ್ಸ್ ಮೀನ್ ದಟ್ ತುಂಬಾ ಸೀರಿಯಸ್ ಅಫೆನ್ಸ್ಗಳು ಅಂತ ಕರೀತಾರೆ. ಇದರಲ್ಲಿ ಸೀರಿಯಸ್ ಅಂಡ್ ನಾನ್ ಸೀರಿಯಸ್ ಎರಡು ಅಫೆನ್ಸ್ ಅಂತ ತಗೊಂತಾರೆ. FIR ತನಿಖೆಯನ್ನ ರಿಪೋರ್ಟ್ ಕೊಡೋದಕ್ಕೋಸ್ಕರ ಇಲ್ಲಿ ಪೊಲೀಸ್ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಕ್ವಿಕ್ ರಿವಿಷನಿಗೂ ಕೂಡ ಮತ್ತೊಂದ್ಸಲ ಮತ್ತೆ ಅದೇ ರಿಪೀಟ್ ಮಾಡಬೇಕು. ತುಂಬಾ ಶಾರ್ಟ್ ವಿಡಿಯೋ, ತುಂಬಾ ಸಣ್ಣ ವಿಡಿಯೋ, ಜಾಸ್ತಿ ಏನು ಬೇಡ. ಸೊ ಅಪಾರ್ಟ್ ಫ್ರಮ್ ದಟ್ ಇಲ್ಲಿಗೆ ನಾವು ಇದನ್ನ ಸ್ಟಾಪ್ ಮಾಡ್ತಾ ಇದೀವಿ. ಸರ್ ಮುಂದಿನ ವಿಡಿಯೋಸ್ಗಳು ಇನ್ನೂ ಸಿಲೆಬಸ್ ಇದೆ, ಇನ್ನು 5 ಯೂನಿಟ್ ಇದೆ, ಇನ್ನು 5 ಯೂನಿಟ್ ನಮಗೆ ಕೊಡಿ ಸರ್ ಅಂತಂದ್ರೆ ಖಂಡಿತವಾಗ್ಲೂ ಪೇಯ್ಡ್ ಇರುತ್ತೆ. ಸ್ಲೈಡ್ಗಳು ತೋರಿಸ್ತಾ ಇದ್ದೇನೆ ನಾನು ಸಡನ್ ಆಗಿ. ಓಕೆ, ಸೊ ಅರೆಸ್ಟ್ ಬಗ್ಗೆ ಆಗಿರಬಹುದು, ಅರೆಸ್ಟ್ಗಿಂತ ಮುಂದೆ ಕೇಸ್ ಲಾಸ್ಗಳಾಗಿರ್ಬಹುದು, ಹೇಗೆ ಅರೆಸ್ಟ್ ಮಾಡ್ತಾರೆ, ಯಾವ ರೀತಿ ಒಬ್ಬ ಪೊಲೀಸ್ ಆಫೀಸರ್ ಅರೆಸ್ಟ್ ಮಾಡ್ಬೇಕಾದ್ರೆ ರೂಲ್ಸ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕು, ಅರೆಸ್ಟ್ ಆದಂಥ ವ್ಯಕ್ತಿಗಳ ಹಕ್ಕುಗಳು ಏನೇನಿದೆ, ಅವ್ನು ಯಾವ್ಯಾವ ಥರ ತನ್ನ ಹಕ್ಕನ್ನ ಜೈಲಲ್ಲಿದ್ದರೂ ಕೇಳ್ಬೋದು, ಪ್ರತಿ ವಿಷಯನೂ ಆಯ್ತಾ. ನಿಮ್ಮ ಇಡೀ ಹೋಲ್ ಸಿಲೆಬಸ್ ನಿಮಗೆ ಏನಾದರೂ ಬೇಕು ಅಂತಂದರೆ ನೀವು 100% ಪೇಯ್ಡ್ ಕ್ಲಾಸಸ್ಸನ್ನು ಜಾಯ್ನ್ ಆಗಬೇಕಾಗುತ್ತೆ. ಇದು ಒಂದೇ ಯೂನಿಟ್ ನಾನು ಪ್ರೆಸೆಂಟೇಷನ್ ಶೋ ಮಾಡಿದ್ದೀನಿ. 5 ಯೂನಿಟ್ದು ನಮ್ಮ ಹತ್ರ ಕಂಪ್ಲೀಟಾಗಿ ರೆಡಿ ಇದೆ. ಸೊ ನೀವು ಜಾಯ್ನ್ ಆಗಿ ಕ್ಲಾಸಸ್ಗಳನ್ನು ತೊಗೊಳ್ಳಿ. ಇದು ಒಂದೇ ಸಬ್ಜೆಕ್ಟ್ ಅಲ್ಲ, ಪ್ರತಿ ಸೆಮಿಸ್ಟ್ರು ವೈಸ್ ಇದೆ. ಬ್ಯಾಕ್ಲಾಗು ಸಬ್ಜೆಕ್ಟ್ಸ್ಗಳಿಗೆ 3 ಇಯರ್ 5 ಇಯರ್ ಎಲ್ಲ ಸೆಮಿಸ್ಟ್ರುಗಳಿಗೆ ನಮ್ಮ ಹತ್ರ ಕ್ಲಾಸಸ್ಗಳಿದೆ. ಇಲ್ಲಿ ತೋರಿಸುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳ ಕ್ಲಾಸಸ್ಗಳನ್ನ ನಾವು ಕಂಡಕ್ಟ್ ಮಾಡ್ತೀವಿ. ಓಕೆ, ಸೊ ಅದಾದಮೇಲೆ ಸೆಮ್ ವೈಸು ಕಂಪ್ಲೀಟ್ ಆಗಿ ಪ್ಯಾಕೇಜ್ ಆಗಿ ಒಂದೊಂದು ಸೆಮ್ ತೊಗೊಳ್ತೀರಾ ಅಂತಂದ್ರೂ ಕೂಡ ಅದಕ್ಕೂ ನಮ್ಮ ಹತ್ರ ಪ್ರಾವಿಷನ್ ಇದೆ. ಫೆಸಿಲಿಟಿಗಳಿರುವಂಥ ವೀಡಿಯೋಸ್ಗಳು ನಮ್ಮ ಹತ್ರ ಆಲ್ರೆಡಿ ನಾವು ಲಿಂಕಲ್ಲಿದೆ, ಅದನ್ನು ನೋಡಿ ನಿಮಗೆ ಕಂಪ್ಲೀಟ್ ಅರ್ಥ ಆಗುತ್ತೆ. ಪ್ರತಿ ಪೇಜಲ್ಲಿ ನಂಬರ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. 5 ಇಯರ್ LLBಗೂ ಕೂಡ ಹೋಲ್ ಸೆಮಿಸ್ಟ್ರು ಪ್ಯಾಕೇಜ್ ಇದೆ, ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮೀಡಿಯಮಲ್ಲಿ. ಸರ್ ಓಕೆ, ಈಗ ನಾನು ಜಾಯ್ನ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ, ಜಾಯ್ನ್ ಆದರೆ ಏನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅಂತ ನೀವೇನಾದರೂ ಕೇಳಿದರೆ, ಕಂಪ್ಲೀಟಾಗಿ ಈಗೇನು ಒಂದೊಂದೊಂದೊಂದು ಕಾನ್ಸೆಪ್ಟು ನಾನು ಈಚ್ ಆ್ಯಂಡ್ ಎವ್ರಿಥಿಂಗ್ ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದೀನಲ್ಲ, ಕಂಪ್ಲೀಟಾಗಿ ನಾನೇ ಕ್ಲಾಸ್ ಮಾಡಿದ್ದೀನಿ. ನಾನೇ ರೆಕಾರ್ಡ್ ಮಾಡಿರುವಂಥ ಕಂಪ್ಲೀಟ್ ಕ್ಲಾಸಸ್ಗಳಿದೆ. ಸೊ ಈ ಕ್ಲಾಸಸ್ಗಳು 100% ಆಗಿ ನಿಮ್ಮ ಸಿಲೆಬಸ್ಸಲ್ಲಿ ಒಂದು ಪಾಯಿಂಟು ಕೂಡ ಮಿಸ್ ಔಟ್ ಆಗಲಿಲ್ದಂಗೆ ಅಸೆಸ್ಗಳನ್ನು ನಾನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಆನ್ಲೈನ್ ಕ್ಲಾಸಸ್ಗಳನ್ನು ಇಡ್ತೀವಿ ನಿಮ್ಮ ಡೌಟ್ ಸೆಷನ್ಗೆ. ಅಬ್ವಿಯಸ್ಲಿ ಇಷ್ಟೆಲ್ಲ ಕೊಟ್ಟ ಮೇಲೆ ನೋಟ್ಸ್ ಕೊಳ್ಳೇಬೇಕಲ್ವಾ. ಎರಡೂ ಮೀಡಿಯಮಲ್ಲೂ ನೋಟ್ಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ. ಸರ್ ನನ್ನ ಡೌಟ್ ಬರ್ತಾ ಇದೆ, ನಿಮ್ಮ ಜೊತೆನೇ ಡೈರೆಕ್ಟಾಗಿ ಮಾತಾಡಬೇಕು, ನೀವೇ ಪಾಠ ಮಾಡಿದ್ದು. ಖಂಡಿತವಾಗ್ಲೂ ನೀವು ಪೇಯ್ಡ್ ಕ್ಲಾಸಸ್ಗಳಲ್ಲಿ ನನ್ನ ನಂಬರ್ ಕೂಡ ಸಿಗುತ್ತೆ. 24/7 ಕಸ್ಟಮರ್ ಕೇರ್ ಸಪೋರ್ಟ್ ಇರುತ್ತೆ ನಮ್ಮ ಮ್ಯಾನೇಜ್ಮೆಂಟ್ ಟೀಮ್ ಕಡೆಯಿಂದ. ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಎನಿ ಟೈಮ್ ಏನೇ ತೊಗೊಳ್ಳಿ ನಮ್ಮ ಕಡೆಯಿಂದ ಬ್ಯಾಕ್ ಎಂಡ್ ಸಪೋರ್ಟ್ ಇದೆ. ಫ್ರೀ ಲೀಗಲ್ ಕನ್ಸಲ್ಟೆನ್ಸಿ ಕೊಡ್ತೀವಿ ಆ್ಯಸ್ ಎ ಸ್ಟೂಡೆಂಟ್ ಆಗಿ. ಓಕೆ, ಆ್ಯಸ್ ಎ ಸ್ಟೂಡೆಂಟ್ ಆಗಿ ನಿಮ್ಮ ಫ್ಯಾಮಿಲಿ ಕೇಸ್, ಕ್ರಿಮಿನಲ್ ಕೇಸ್ ಏನೇ ಒಂದು ಸಮಸ್ಯೆ ಆದರೂ ನಾವು ಕೊಡ್ತೀವಿ. ಅಥವಾ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮೀಡಿಯಮಲ್ಲಿ ನಿಮಗೇನಾದರೂ ಸಮಸ್ಯೆ ಇದ್ದಲ್ಲಿ ನಾವು ಕ್ಲಾಸಸ್ಗಳು ಆಮೇಲೆ ಲೈವ್ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಿಸ್ತೀವಿ. ಸೊ ಇಫ್ ಇನ್ ಕೇಸ್ ಏನಾದರೂ ನೀವು ಕ್ಲಾಸಸ್ಗಳು ಅಟೆಂಡ್ ಆಗೋಕ್ಕಾಗಿಲ್ಲ ಅಂತಂದರೆ ನಿಮಗೆ ಲೈವ್ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಕೊಡ್ತೀವಿ. ಈ ಸೆಮಿಸ್ಟ್ರು ಫರ್ದರ್ ಸೆಮಿಸ್ಟ್ರಿಗೆ ನಮ್ಮ ಕಡೆಯಿಂದ ನಿಮಗೆ ಕಂಪ್ಲೀಟಾಗಿ ಸಪೋರ್ಟ್ ಇರುತ್ತೆ. ಇದನ್ನೆಲ್ಲದನ್ನು ತೆಗೆದುಕೊಳ್ಬೇಕಂದ್ರೆ ಒಂದೇ ಒಂದು ಪ್ಯಾಕೇಜ್ ಇರುವಂಥದ್ದು. ಸೊ 10 ಪ್ಯಾಕೇಜ್ ತೊಗೋಬೇಕಾ? ಇಲ್ಲ, ಒಂದೇ ಪ್ಯಾಕೇಜ್ ಇರುವಂಥದ್ದು. ನೀವು ಮಾಡಬೇಕಾಗಿರೋ ಕೆಲಸ ಒಂದೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಹೇಗೆ ಸರ್ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಪ್ರತಿ ನಮ್ಮ ಸ್ಲೈಡಲ್ಲೂ ಕೂಡ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದ್ದೇ ಇದೆ. ಆದಾಗ್ಯೂ ಹೇಳ್ತಾ ಇದ್ದೀನಿ, ಈ ಕಾಂಟ್ಯಾಕ್ಟ್ ನಂಬರಿಗೆ ಒಂದು ಕಾಲ್ ಮಾಡ್ಕೊಳ್ಳಿ. 6 ಮಂತ್ ಹಾಳು ಮಾಡೋದಕ್ಕಿಂತ ಆಯಿತಾ, ಇಡೀ ಸೆಮಿಸ್ಟ್ರಲ್ಲಿ ಫೇಲ್ ಆಗಿ ಮತ್ತೆ 6 ಮಂತ್ ಕಟ್ಟಿ ಒಂದು ಕಾಲ್ ಮಾಡ್ಕೊಳ್ಳಿ. ಓಕೆ ಅನ್ನಿಸ್ತಾ ಓಕೆ, ಇಲ್ವಾ ಇಲ್ಲ, ಸಮಸ್ಯೆ ಇಲ್ಲ, ಒಂದು ಕಾಲ್ ಮಾಡ್ಕೊಳ್ಳಿ ಅಷ್ಟೇ. ಕಾಲ್ ಮಾಡ್ಕೊಂಡು ಮಾತಾಡಿ. ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಆ್ಯಪ್ ಎಲ್ಲದರಲ್ಲೂ ಕೂಡ ನಾವು ಅವೈಲೇಬಲ್ ಇದ್ದೀವಿ. ನಮ್ಮ ಸರ್ ಒಂದು ಡೆಮೋ ತೋರಿಸಿ ಇದೇ ಇಲ್ಲ ಅಂತ ಒಂದ್ಸಲ ನೋಡೋಣ ಅಂತಂತಂದರೆ, ಹೌದು, ನಿಮ್ಮ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗಳು ನಮ್ಮಲ್ಲಿ ಆಲ್ರೆಡಿ ಓದ್ತಾ ಇದ್ದಾರೆ. ಓಕೆ, ನಿಮ್ಮ ಸೀನಿಯರ್ಸ್ಗಳು, ನಿಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗಳು ಎಲ್ಲರೂ ಕೂಡ ನಮ್ಮಲ್ಲಿದ್ದಾರೆ. ಈ ರೀತಿ ವೀಡಿಯೋಸ್ ಅವೈಲಬಿಲಿಟಿ ನಮ್ಮಲ್ಲಿ ಇದೆ. ನಾನು ಡೆಮೋ ಪರ್ಪಸ್ಸಿಗೋಸ್ಕರ ಈ ರೀತಿ ತೋರಿಸ್ತಾ ಇರೋದಷ್ಟೇ. ನೋಟ್ಸ್ಗಳು ಅಂತ ಏನಾದರೂ ಬಂತು ಅಂತಂತಂದರೆ ಅದನ್ನು ಕೂಡ ನಾನು ಜಸ್ಟ್ ಒಂದು ಡೆಮೋ ತೋರಿಸ್ತೇನೆ 4 ಪೇಜ್ ಆಗಿ. ಈ ರೀತಿ ಸೆಮಿಸ್ಟರ್ ವೈಸ್ ಕ್ಲಾಸಸ್ಗಳನ್ನು ಮಾಡಿಬಿಟ್ಟು ನಾವು ಪ್ರೊವೈಡ್ ಮಾಡ್ತೀವಿ. ಈ ರೀತಿ ಪ್ರತಿ ನಿಮ್ಮ ಯೂನಿಟ್ಸ್ಗಳು, ಸೆಮಿಸ್ಟರ್ ವೈಸ್ ಕ್ಲಾಸಸ್ಗಳು, ಇವನ್ BNSS ಸಮೇತ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಸೆಮಿಸ್ಟರ್ಗಳಿಗೆ ಬೇರೆ ಬೇರೆ ರೀತಿಯಾದಂಥ ಎಲ್ಲ ಸಬ್ಜೆಕ್ಟ್ಸ್ಗಳು ಕೂಡ ಅವೈಲಬಿಲಿಟಿ ಇದೆ. ಫಸ್ಟ್ ಸೆಮ್ ಅವರಿಗೂ ಕೂಡ ಅವೈಲಬಿಲಿಟಿ ಇದೆ. ಆಯಿತಾ. ಆಮೇಲೆ ಕಾಂಟ್ರಾಕ್ಟ್ ಲಾ ಒಂದು ಯಾವುದೋ ನೋಟ್ಸನ್ನು ಮಾತ್ರ ತೋರಿಸ್ತಾ ಇದ್ದೀನಿ, ಈ ರೀತಿ ಅವೈಲಬಿಲಿಟಿ ಇದೆ ಅಂತೇಳಿ. ಆಮೇಲೆ ಕಾನ್ಸ್ಟಿಟ್ಯೂಷನ್ ಲಾ ನೋಟ್ಸನ್ನು ಕೂಡ ತೋರಿಸ್ತಾ ಇದ್ದೀನಿ, ಈ ರೀತಿ ಅವೈಲಬಿಲಿಟಿ ಇದೆ ಅಂತೇಳಿ. ಅಪಾರ್ಟ್ ಫ್ರಮ್ ದಿಸ್ ಇನ್ನೇನಾದರೂ ಹೇಳಬೇಕು ಅಂತಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ಎಲ್ಲ ನಾವು ಸಾಲ್ವ್ ಮಾಡ್ತೀವಿ, ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ ಅಂತ. ಸೊ ಫರ್ದರ್ ಇನ್ನೊಂದು ಸಬ್ಜೆಕ್ಟ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ನಾನು ತೋರಿಸ್ತಾ ಇದ್ದೀನಿ. ಇದನ್ನು ಕ್ಲಿಯರ್ ಆಗಿ ಆನ್ಸರ್ ಸಮೇತ ಸಾಲ್ವ್ ಮಾಡಿ ನಮ್ಮ ವೀಡಿಯೋಸ್ಗಳು ಸಮೇತ ಆನ್ಲೈನ್ ಕ್ಲಾಸಸಲ್ಲಿ ಸಾಲ್ವ್ ಮಾಡಿ ನಿಮಗೆ ಕಂಡಕ್ಟ್ ಮಾಡ್ತೀವಿ. ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂತಂದರೆ ಬರೀ ನಮ್ಮ ಈಗ ಮಾಡ್ತಾ ಇರುವಂಥ ಪಾಠದ ಸಬ್ಜೆಕ್ಟ್ ಅಲ್ಲ, ನಿಮ್ಮ ಅಪ್ಡೇಟೆಡ್ ಸಿಲೆಬಸ್ 100% 5 ಇಯರ್ LLB, 3 ಇಯರ್ LLB ಎಲ್ಲ ಸೆಮಿಸ್ಟ್ರು ಎಲ್ಲ ಕ್ಲಾಸಸ್ಗಳಿದೆ.
ಸೊ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಿ. ಹೇಗೆ ಜಾಯಿನ್ ಆಗಬೇಕು ಅಂತಂದ್ರೆ, ಫಸ್ಟ್ ನೀವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ, ನಮ್ಮ ಕಾನೂನು ಅಕಾಡೆಮಿ ನಂಬರ್‌ಗೆ ಒಂದು ಕಾಲ್ ಮಾಡಿ ಅಷ್ಟೇ. ಅವರು ನಾನು ಹೇಳಿದ್ಕಿಂತ ಜಾಸ್ತಿ ಇನ್ಫಾರ್ಮೇಷನ್ ಅಪ್ಡೇಟ್ ಕೊಡ್ತಾರೆ. ನಿಮ್ಮ ಡೌಟ್ಸ್‌ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಅವ್ರಿಗೆ ಕ್ಲಾರಿಫೈ ಆಗುತ್ತೆ. ಸೊ ಇದಿಷ್ಟು ಹೇಳ್ತಾ BNSS‌ನ ಫ್ರೀ ಡೆಮೋ ಕ್ಲಾಸಸ್‌ಗಳನ್ನ ನಾನು ಕ್ಲೋಸ್ ಮಾಡ್ತಾ ಇದೀನಿ. ದಯವಿಟ್ಟು ಮತ್ತೆ ಹೇಳ್ತಾ ಇದೀನಿ ಸರ್, ನೆಕ್ಸ್ಟ್ ಪಾರ್ಟ್ ಒಂದು ರಿಲೀಸ್ ಮಾಡಿಲ್ಲ. ರಿಲೀಸ್ ಮಾಡಿ ಅಂತ ನೀವು ಕೇಳಿದ್ರು ಕೂಡ ಅದು ಯೂಟ್ಯೂಬಲ್ಲಿ ರಿಲೀಸ್ ಆಗುವಂಥದ್ದು ಕಷ್ಟ ಸಾಧ್ಯ. ರಿಲೀಸ್ ಆಗೋದಿಲ್ಲ. ಪೇಯ್ಡ್ ಕ್ಲಾಸಸ್‌ಗಳನ್ನೇ ತೆಗೆದುಕೊಳ್ಬೇಕಾಗುತ್ತೆ. ಕಂಪ್ಲೀಟಾಗಿ ಪೇಯ್ಡ್ ಕ್ಲಾಸಸ್ ಇರುತ್ತೆ. 5 ಯೂನಿಟ್ ಕ್ಲಾಸಸ್‌ಗಳಾಗಿದೆ. ಎನಿಹೌ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನೀವು ಶೇರ್ ಮಾಡಿ, ನಿಮ್ಮ ಗ್ರೂಪ್ಸಲ್ಲಿ ಶೇರ್ ಮಾಡಿ, ವಾಟ್ಸಪ್ ಗ್ರೂಪ್ಸಲ್ಲಿ ಶೇರ್ ಮಾಡಿ. ಸೊ ಅವರಿಗೂ ಕೂಡ ಗೊತ್ತಾಗ್ಲಿ ಈ ರೀತಿ ನಡೀತಾ ಇದೆ ಅಂತ. ಅಟ್‌ಲೀಸ್ಟ್ ಯಾರ್ಯಾರು ತಗೋಬೇಕು, ಯಾರ್ಯಾರು ಈಸಿಯಾಗಿ ತಗೊಳ್ತಾರೋ ಅವ್ರು ತಗೋತಾರೆ. ಸೊ ಇದಿಷ್ಟು ಹೇಳ್ತಾ ನೀವಿಷ್ಟು ಪೇಷನ್ಸ್ ಆಗಿ ಎಲ್ಲಾ ಸೀರೀಸ್‌ಗಳನ್ನ ಕಂಟಿನ್ಯೂಸ್ ಆಗಿ ನೋಡಿದ್ದಕ್ಕೆ ಸೊ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ. ಸೊ ಒನ್ಸ್ ಅಗೈನ್ ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಎಕ್ಸಾಮ್ ಫ್ರಮ್ ನಮ್ಮ ಕಾನೂನು ಅಕಾಡೆಮಿ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಟೀಮ್.